ಲೂಬ್ರಿಕೇಶನ್ ಮಾಡಿಲ್ಲ ಅಂದರೆ ಚೈನ್ ಮೇ ಗೆಟ್ ಡ್ಯಾಮೇಜ್. ಅರ್ಲಿ ಸ್ಟೇಜಲ್ಲಿ ಚೈನು ಹೋಗೋ ಸಾಧ್ಯತೆ ಇರುತ್ತೆ ಅಂತಲೂ ಹೇಳ್ತಾರೆ ತುಂಬ ಜನ. ಸೊ ನಾನಿವತ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಚಾನಲ್ಗೆ ಯಾರ್ಯಾರು ಹೊಸಬ್ರಾಗಿದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ತರ್ತಾನೆ ಇರ್ತೀನಿ. ಸೊ ಪ್ಲೀಸ್ ಹೊಸ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಹೊಸ ವಿಡಿಯೋ ಶುರು ಮಾಡೋಣ. ಸಬ್ಸ್ಕ್ರೈಬ್ ಆಗಿದ್ರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಈಗ. ಸೊ ನಾನು ಯೂಸ್ ಮಾಡೋದು 2 ಲೂಬ್ರಿಕೆಂಟ್ಸ್ ಇದೆ. ದಿಸ್ ಈಸ್ ಮೈ ಫ್ರೆಂಡ್, ಇದು ನನ್ನ ಫ್ರೆಂಡಿಂದು. ಇದು ಬಂದು ಕವಾಸಕಿ ಕ್ಲಾಸಿಕ್ ಲೂಬ್ರಿಕೆಂಟ್ ಆ್ಯಂಡ್ ದಿಸ್ ಈಸ್ ವಿಸ್ತಾ ಅಂತ ಚೈನ್ ಲೂಬ್ರಿಕೆಂಟ್. ಸೊ ಚೈನ್ ಲೂಬ್ರಿಕೇಶನ್ ನಿಮಗೆ ಮಚ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದೆರಡು ಬ್ರ್ಯಾಂಡ್ಸ್ ನೋಡ್ಬೋದು. ಸೊ ಓಕೆ, ಗೊತ್ತಾಗ್ತಿದೆ. ಸೊ ನಿಮಗೆ ಚೈನ್ ಲೂಬ್ರಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬೈಕಿಗೆ ಆಲ್ಮೋಸ್ಟ್ 300-400 ಕಿಲೋಮೀಟರ್ಸ್ ಹೋದಂಗೆ ಚೈನ್ ಡ್ರೈ ಆಗ್ತಿರುತ್ತೆ. ಸೊ ಚೈನ್ ಡ್ರೈ ಆದಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಎಲ್ಲರೂ ಹೆಂಗೆ ಅಂದರೆ ಚೈನ್ನ ಹಂಗೆ ಡೈರೆಕ್ಟಾಗಿ ಕ್ಲೀನ್ ಮಾಡಲ್ಲ, ಏನಿಲ್ಲ, ಡೈರೆಕ್ಟಾಗಿ ಸ್ಪ್ರೇ ಮಾಡ್ತಾರೆ. ಅಂದರೆ ಸ್ಪ್ರೇ ಮಾಡ್ತಾರೆ ಆವಾಗ ಅದಕ್ಕೆ ಡಸ್ಟ್ ಕೂರ್ತಾ ಹೋಗುತ್ತೆ. ಡಸ್ಟ್ ಕೂತ ಮೇಲೆ ಲೇಯರ್ ಫಾರ್ಮ್ ಆಗುತ್ತೆ ಅದ್ರ ಮೇಲೆ, ಚೈನ್ ಮೇಲೆ. ಸೊ ಇನ್ನೂ ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಚೈನಿಂದ. ಕರ 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 ಅಂತ ಲೈಕ್ ಇರಿಟೇಟಿಂಗ್ ನಾಯ್ಸ್ ಸ್ಟಾರ್ಟ್ ಆಗುತ್ತೆ ಚೈನಲ್ಲಿ. ಸೊ ನೀವೇನು ಮಾಡಬೇಕು, ಯಾವಾಗಲೂ ಚೈನ್ ಲೂಪ್ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಗೋ ವಿತ್ ಫಸ್ಟ್ ಚೈನ್ ಕ್ಲೀನ್ ಮಾಡಬೇಕು. ಎಲ್ಸ್ ನಿಯರ್ ಬೈ ಯಾವುದಾರ ಸರ್ವಿಸ್ ಸ್ಟೇಷನ್, ವಾಟರ್ ಸ್ಟೇಷನಲ್ಲಿ ಹೋಗಿ ಒಂದು ಸ್ಪ್ರೇ ಮಾಡಿಸ್ಕೊಂಡು ಲೈಕ್ ಜಸ್ಟ್ ವಾಟರ್ ಸ್ಪ್ರೇ ಮಾಡಿಸ್ಕೊಂಡು ಆಮೇಲೆ ಲೂಬ್ ಅಪ್ಲಿಕೇಶನ್ ಮಾಡೋದ್ರಿಂದ ಚೈನ್ ಲೈಫ್ ನಿಮಗೆ ಜಾಸ್ತಿ ಬರುತ್ತೆ. ಚೈನ್ ಲೈಫ್ ಅವಾಗ ಜಾಸ್ತಿ ಉಳಿಯುತ್ತೆ. ಸ್ವಲ್ಪ ಜನ ಇನ್ಫ್ಲೂಯೆನ್ಸರ್ಸ್ ಹೆಂಗೆ ಹೇಳ್ತಾರೆ ಅಂದರೆ ಲೈಕ್ ಚೈನ್ ಸ್ಪ್ರೇನೇ ನೆಸೆಸಿಟಿ ಇಲ್ಲ, ಜಸ್ಟ್ ಚೈನ್ನ ನೀಟಾಗಿ ಲೈಕ್ ಏನಂತಾರೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸಾಕು, ಲೂಬ್ರಿಕೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತಾರೆ. ಲೈಕ್ ಆ್ಯಸ್ ಪರ್ ಇಂಡಿಯನ್ ರೋಡ್ಸ್, ನಮ್ದು ಇಲ್ಲಿರೋ ರೋಡ್ಸ್ ಕನ್ಸ್ಟ್ರಕ್ಷನ್ ಡಸ್ಟ್ ಇದರ ಮೇಲೆ ಹೋದರೆ ನಾವು ಚೈನ್ ವಿಲ್ ನೆವರ್ ಲಾಸ್ಟ್. ಸೊ ನಾವೇನು ಮಾಡಬೇಕು, ಎವ್ರಿ ಟೈಮ್ ಚೈನ್ ಲೂಬ್ರಿಕೇಶನ್ ಆ್ಯಸ್ ಪರ್ 300-400 ಕಿಲೋಮೀಟರ್ಸ್ ಆಗ್ತಿದ್ದಂಗೆ ಚೈನ್ನ ಕಂಪ್ಲೀಟ್ ಕ್ಲೀನ್ ಮಾಡಿ ಮನೆಯಲ್ಲೇ ಲೂಬ್ರಿಕೇಶನ್ ಮಾಡೋದು ಹೈಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಎಷ್ಟು ಚೈನ್ ಕ್ಲೀನ್ ಮಾಡಿ ಲೂಬ್ ಮಾಡಿ ಇಟ್ಕೊತೀವೋ ಚೈನ್ ಲೈಫ್ ಅಷ್ಟೇ ಬರುತ್ತೆ. 10,000, 20,000, 30,000 ತನಕನೂ ಬರುತ್ತೆ ಎಷ್ಟೋ ಜನದ್ದು. ಅದು ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ. ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ, ಚೈನ್ನ ಹೆಂಗೆ ಇಟ್ಕೊತೀವಿ, ಲೂಬ್ರಿಕೇಶನ್ ಯಾವಾಗ ಟೈಮ್ಲಿ ಲೂಬ್ರಿಕೇಟ್ ಆಗ್ತಿರೋದು, ಅಥವಾ ಚೈನ್ ಅಡ್ಜಸ್ಟ್ಮೆಂಟ್ ಮಾಡೋದಾಗಲಿ, ಚೈನ್ ಅಡ್ಜಸ್ಟಿಂಗ್ ಮಾಡಿಸೋದು, ಇವೆಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಲೈಕ್ ಏನು ಚೈನ್ ಮೇಂಟೈನ್ ಮಾಡೋದ್ರಲ್ಲಿ. ಸೊ ಯಾವಾಗಲೂ ನೀವು ಚೈನ್ ಲೂಬ್ರಿಕೇಟ್ ಮಾಡ್ತಾ ತಲೆಯಲ್ಲಿ ಇಟ್ಕೊಳ್ಳಿ ಒಂದು ಏನಂದರೆ, ಒಂದು ಬ್ರಷ್ ತೊಗೊಳ್ಳಿ, ಚೈನ್ ಕ್ಲೀನ್ ಬ್ರಷ್ ಬರುತ್ತೆ, ಆ ಬ್ರಷ್ ತೊಗೊಂಡು ನೀಟಾಗಿ ಚೈನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಪ್ರೇನ ಚೈನ್ ಲೂಬ್ನ ಅಪ್ಲೈ ಮಾಡಿ. ಸೊ ಚೈನ್ ಲೂಬ್ ಆವಾಗ ನಿಮಗೆ ಲಾಂಗ್ ಲೈಫ್ ಬರುತ್ತೆ. ಮತ್ತು ಆಲ್ಮೋಸ್ಟ್ ಇನ್ನೊಂದು ಟಿಪ್ ಏನಂದರೆ ನಾನು ಹೇಳೋದು ನಿಮಗೆ, ಸೊ ನೀವು ಯಾವಾಗೆಲ್ಲ ಚೈನ್ ಲೂಬ್ ಮಾಡ್ಬೇಕು ಅನ್ಕೊತೀರ ಅಥವಾ ನಾಳೆ ಈಗ ರೈಡ್ ಹೋಗ್ತೀರಾ ಮಾರ್ನಿಂಗ್ ಅಂದರೆ ಬೆಟರ್ ನೈಟ್ ಒಳಗೆ ಕ್ಲೀನ್ ಮಾಡಿ ಸ್ಪ್ರೇ ಮಾಡಿಟ್ರೆ ಸೊ ಇಟ್ ವಿಲ್ ಗೆಟ್ ಡ್ರೈ. ನೈಟ್ ಒಳಗೆ ಅದು ನೀವು ಸ್ಪ್ರೇ ಮಾಡಿಬಿಟ್ರಿ ಅಂದರೆ ಅದು ಡ್ರೈ ಆಗಿ ಚೈನಿಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಆವಾಗ ನೀವು ಮಾರ್ನಿಂಗ್ ತೊಗೊಂಡೋದಾಗ ನಿಮಗೆ ಅದ್ರದ್ದು ಸ್ಪ್ಲಿಟಿಂಗ್ಸ್ ಲೈಕ್ ಚೈನ್ ತಿರುಗ್ತಾ ಇರ್ಬೇಕಾದ್ರೆ ಅದು ಚೈನ್ ಇದು ಮ್ಯಾಗ್ ವೀಲಿಗೆಲ್ಲ ನಿಮಗೆ ಲೈಕ್ ಹಾರಿರುತ್ತೆ ಸ್ಮಾಲ್ ಡಾಟ್ಸ್, ಆಯಿಲಿ ಡಾಟ್ಸ್ ಎಲ್ಲ, ಅದೊಂಥರ ಆಕ್ವರ್ಡಾಗಿ ಕಾಣುತ್ತೆ. ಸೊ ಈ ಥರ ಸ್ಮಾಲ್ ಟಿಪ್ಸು. ನೀವು ನಾಳೆ ಆ ಥರ ರೈಡ್ ಹೋಗ್ತೀರ ಅಂದರೆ ಫಸ್ಟೇ ನೈಟೇ ಚೈನ್ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಡೀಸೆಲ್ ವಾಶೇ ಮಾಡಿ ಮನೆಯಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಾರ್ನಿಂಗ್ ರೈಡ್ ತೆಗಿತಾ ನಿಮಗೇನು ವೀಲ್ಸ್ ಮೇಲೆ ಸ್ಮಾಲ್ ಚೈನಿಂದ ಆಯಿಲ್ ಆರಿರೋದಾಗಲಿ ಅಥವಾ ಚೈನ್ ಲೂಬಿಂದ ಲಿಕ್ವಿಡ್ ಆರಿರೋದಾಗಲಿ ಆಗೋದಿಲ್ಲ, ಅವಾಯ್ಡ್ ಆಗುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಲೂಬ್ರಿಕೇಶನ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಚೈನ್. ನಾನು ಯೂಸ್ ಮಾಡೋದು ಇದೆರಡು ಬ್ರ್ಯಾಂಡ್ಸು, ವಿಸ್ತಾ ಹಾಗೂ ಕವಾಸಕಿ ಒರಿಜಿನಲ್ ಇದು.
ಸೊ ಇದೆರಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಚೆಕ್ ಮಾಡೋಕ್ಕೆ ನನಗೆ ಲೈಕ್ ಇದು ಬಂದು ನಿಮಗೆ ಲಿಟಲ್ ಬಿಟ್ ಸ್ಟಿಕ್ಕಿ ಬರುತ್ತೆ, ಅಂದರೆ ಆವಾಗ ಜಾಸ್ತಿ ಬೇಗ ಹೊಡಿಬೇಕಂತ ನಾವು ಲೈಕ್ 400 ಪ್ಲಸ್ ಕಿಲೋಮೀಟರ್ಸ್ ಆದಂಗೆ ಅಪ್ಲೈ ಮಾಡೋದು. ಇದು ಅಷ್ಟೇ ನಿಮಗೆ ಒಂದು 400 ಲೈಕ್ 300-400 ರೇಂಜಲ್ಲೇ ನೀವು ಲೂಬ್ ಮಾಡ್ತಾ ಇರಬೇಕು. ಅಂದರೆ ಲಿಕ್ವಿಡ್ ಕೆಮಿಕಲ್ ಲಿಕ್ವಿಡ್ ಇರುತ್ತಲ್ಲ ಅದ್ರದ್ದು ಡಿಫ್ರೆನ್ಸ್ ಆಗುತ್ತೆ ಬ್ರ್ಯಾಂಡ್ ವೈಸ್ ಹೋಗ್ತಾ ಹೋದರೆ ನಿಮಗೆ. ಒಂದೊಂದು ಬ್ರ್ಯಾಂಡ್ ಒಂದೊಂದು ಥರ ಇರುತ್ತೆ. ಮೋಟೋಲಿಂದ ಒಂಥರ ಬರುತ್ತೆ, ಮೋಟೋಲಿಂದ ಲೈಕ್ ಫುಲ್ಲಿ ಲಿಕ್ವಿಡ್ ಟೈಪ್ ಬರುತ್ತೆ, ಅದು ಸ್ಟಿಕ್ಕಿ ಇರಲ್ಲ ಜಾಸ್ತಿ. ಸ್ಟಿಕ್ಕಿ ಇದ್ದಷ್ಟು ನಿಮಗೆ ಚೈನ್ ಮೇಲೆ ಕೂತಿರುತ್ತೆ, ಚೈನಿಗೆ ಇಟ್ಕೊಳ್ಳೋದು ಜಾಸ್ತಿ. ಹಾಗೂ ಮತ್ತು ಇದೇ ಥರ ಡಿಫ್ರೆಂಟ್ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ ನಿಮಗೆ, ಹೈ ಆ್ಯಂಡ್ ಕಾಸ್ಟ್ಲಿದು ಇದೆ. ನಾನು ಐ ಆಮ್ ಜಸ್ಟ್ ಎಕ್ಸ್ಪಿರಿಮೆಂಟಿಂಗ್ ಎಲ್ಲದು ಹೆಂಗೆ ಬರುತ್ತೆ ಏನು ಅಂತ ನಾನು ಟೆಸ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ಸ್ಪ್ರೇಸ್ ಎವ್ರಿ ಟೈಮ್ ಟ್ರೈ ಮಾಡ್ತಾ ಹೋಗ್ತೀನಿ. ಲಾಸ್ಟ್ ಟೈಮ್ ಮೋಟಿವ್ ಯೂಸ್ ಮಾಡಿದೆ, ಸೊ ಇಷ್ಟ ಈ ಸರಿ ತೊಗೊಂಡಿದ್ದೀನಿ. ನನ್ನ ಫ್ರೆಂಡು ಕವಾಸಕಿ ತೊಗೊಂಡಿದ್ದ, ಸೊ ಅವನದು ಒಂದು 2 ಟೈಮ್ಸ್ ಯೂಸ್ ಮಾಡಿ ನೋಡಿದ್ದೀನಿ. ಪರ್ಫಾರ್ಮೆನ್ಸ್ ಅಷ್ಟು ಎರಡರಲ್ಲೂ ಏನು ಡಿಫ್ರೆನ್ಸ್ ಅನಿಸಿಲ್ಲ ನನಗೆ. ಲೈಕ್ ಡ್ಯೂಕ್ 390 ಯೂಸ್ ಮಾಡಿದಾಗ ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸಿಲ್ಲ ಬೋತ್ ಬೈಕ್ಸ್ ಮೇಲೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಮತ್ತು ಇನ್ಫಾರ್ಮೇಷನ್ ಇದೇ ಥರ ತರ್ತಾ ಇರ್ತೀನಿ ನಿಮಗಾಗಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ.